ಆಚೆ ಬಂದ್ ಬಾಕಂದ ನೋಡೋಣ ಇಲ್ಲಿಗೆ. ಚೈತ್ರ ಅವ್ರು ಕಿರ್ಚಾಡೋದು ನೋಡಿದ್ರೆ ಫಸ್ಟ್ ಬಿಗ್ ಬಾಸ್ ಇಂದ ತೆಗ್ದಾಕನ ಅನಿಸ್ತೈತೆ. ಬಾಯಿ ಬಿಟ್ರೆ ಕೆಟ್ಟ ಮಾತು, ಹುಡುಗಿರ ಮೇಲೆಲ್ಲ ಬೀಳೋದು ಅಷ್ಟೇ ಒಂದ್ ಬಾಳು. ಲವ್ ಅಂತೇನಿಲ್ಲ, ಬರೀ ರೊಮ್ಯಾನ್ಸ್ ಗಳು ನಡೆಯುತ್ತೆ ಅಷ್ಟೇ ಅಲ್ಲಿ. ನನ್ಗೆ ಇಷ್ಟಪ್ಪ ಬಿಗ್ ಬಾಸ್ ಅಲ್ಲಿ ಜಗಳ ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದ್ರು ಗೇಮ್ ಮಾಡ್ಕೊಂಡು ಗೆಲ್ಬಹುದು, ಜಗಳ ಆಡ್ಕೊಂಡೆ ಗೇಮ್ ಮಾಡಕ್ ಗೆಲ್ಲದ್ ಬೇಕಾಗಿಲ್ಲ. ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಜಗಳ, ವಾಗ್ವಾದ, ಕಾದಾಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಬನ್ನಿ ಜನ ಎಲ್ಲ ಏನೆಲ್ಲ ಹೇಳುತ್ತಾರೆ ಎನ್ನುವುದನ್ನ ಕೇಳ್ತಾ ಹೋಗೋಣ. ಮಸ್ತ ನಡೀತೈತೆ, ಒಳ್ಳೆ ಕಿರಿಕು ಬಾರಿ. ನಮ್ಮ ರಜಾತಿರೋರ್ಗು ಬಾರಿ. ಬಿಗ್ ಬಾಸ್ ಮನೆಯಲ್ಲಿ ಕಿರಿಕಿದ್ರೇನೆ ಚಂದ. ನಮಗೆ ಮಾತ್ರ ನೋಡಕ್ಕೆ ಎಂಟರ್ಟೈನ್ಮೆಂಟ್. ಇವಾಗ ಚೈತ್ರ ಇಲ್ಲ ಅಂದ್ರೆ ನಮ್ದೇ ಇವಾಗವ ಚೈತ್ರ ಬರೀ ಶಾಪ್ ಹಾಕೊಂಡು ಓಡಾಡ್ತಾರೆ. ನಮಗೆ ಅವೆಲ್ಲ ಬೇಡ, ನಮ್ ರಜಾತಿದ್ರೆ ಸಾಕು. ಚೈತ್ರ ಅವ್ರು ಕಿರ್ಚಾಡೋದು ನೋಡಿದ್ರೆ ಫಸ್ಟ್ ಬಿಗ್ ಬಾಸ್ ಇಂದ ತೆಗ್ದಾಕನ ಅನಿಸ್ತೈತೆ. ಫಸ್ಟ್ ಹೊರ ಕಳಿಸ್ಬೇಕು ಅವಳನ್ನ. ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಬಕೆಟ್ ಹಿಡಿಯೋದಂದ್ರೆ ಚೈತ್ರ. ರಜಾತ್ ಹನುಮಂತ. ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಹನುಮಂತ ನಮ್ಮ ಸರಿಕಮಪ್ಪ, ನಮ್ಮ ಅಂತಾರೆ ಹಳ್ಳಿ ಹುಡ್ಗ, ಚೆನ್ನಾಗಿ ಆಡ್ಲಿ ಹುಡ್ಗ. ರಜತ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಫೈಟರು, ಬಾರಿಗೈತೆ ಬಾಡಿ. ಅವರೇ ಈ ಸಲ ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕಂತ ಆಸೆ. ಎಲ್ಲ ಕಿತ್ತಾಡ್ ಸಾಯ್ತಾರೆ, ಆಮೇಲೆ ಅಲ್ಲಿಂದ ಯಾರು ಮನುಷ್ಯನಾಗಿ ಈಚೆ ಬರಲ್ಲ, ಎಲ್ಲ ಹೆಣಗಳಾಗ್ಬಿಟ್ಟು ಈಚೆ ಬರ್ತಾರೆ ಅನ್ಕೊಂಡಿದೀನಿ. ಯಾರು ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಹಿಡಿದು ಮೈಂಡ್ ಗೆ ಮಾಡ್ತಾ ಇರೋರು ಯಾರು? ಯಾರು ಮಂಜಣ್ಣ. ಹೌದು. ರಜತ್ ಅವ್ರು ಹೇಗೆ ಆಟಾಡ್ತಿದ್ದಾರೆ? ಅವನ್ ಅಷ್ಟೇ ಬರೀ ಬಾಯಿ ಬಿಟ್ರೆ ಕೆಟ್ಟ ಮಾತು, ಹುಡುಗಿರ ಮೇಲೆಲ್ಲ ಬೀಳೋದು ಅಷ್ಟೇ ಒಂದ್ ಬಾಳು. ಲವ್ ಅಂತೇನಿಲ್ಲ, ಬರೀ ರೊಮ್ಯಾನ್ಸ್ ಗಳು ನಡೆಯುತ್ತೆ ಅಷ್ಟೇ ಅಲ್ಲಿ. ಲವ್ ಎಲ್ಲ ನಡೆಯಲ್ಲ. ಹನುಮಂತ ಇನ್ನೊಂದ್ಸಂಡ್ ಅನ್ಕೋತೀವಿ, ಹೊರಗಡೆನೆ ಎಲ್ಲ ಆಟ ಆಡ್ತಾನ ಅವನು. ಹನುಮಂತನೇ ಆಗ್ತಾನೆ, ಇನ್ಯಾರು ಇಲ್ಲ ಅನ್ಕೊಂಡಿದೀನಿ. ಇನ್ಯಾರು ಹೆಂಗಾಡ್ತಾರ ಅಂತ ಗೊತ್ತಿಲ್ಲ. ಹನುಮಂತ್ ಗೆಲ್ತಾನೆ ಫಿಕ್ಸು. ಹನುಮಂತ್ ಅವರು ತುಂಬಾ ರೊಚ್ಚಿಗೆದ್ದು ಆಟ ಆಡ್ತಿದ್ದಾರೆ ಅಥವಾ ಇವಾಗ ಮನೆಯವ್ರ ಅವ್ರ ಜೊತೆ ಎಲ್ಲ ಹೊಂದಾಣಿಕೆಂದಿದ್ದಾರೆ ಅಂತ ಅನಿಸ್ತಿದ್ಯಾ? ಅವ್ನ ದೋಸ್ತ್ ಇದಾನಲ್ರಿ, ಅವ್ನು ತುಂಬಾ ಚೆನ್ನಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಧನರಾಜು ಅವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹನುಮಂತ ಗೆಲ್ಲೋದು. ಗೌತಮಿ ಅವರು ಹೇಗೆ ಆಟ ಆಡ್ತಿದ್ದಾರೆ? ಬಿಡ್ರಿ, ಅದು ಬಕೆಟ್ ಅದೇನಂತ ಬಕೆಟ್ ಅಲ್ಲಿ ನೀರು ತುಂಬಂಗ ಆ ಕಡೆ ತಂದು ಈ ಕಡೆ ಇಡೋದು, ಈ ಕಡೆ ತಂದು ಆ ಕಡೆ ಇಡೋದು ಇಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಯಾರು ವಿನ್ನರ್ ಆಗ್ಬೋದು ಅಂತ ಅನ್ಸುತ್ತೆ? ಸುದೀಪ್ ಸರ್ ಹೇಳ್ತಾರೆ ಅವತ್ತಿನ ದಿವಸ ಕೈ ಎತ್ತಾರೆ, ಹಿಂಗ್ ನಿನ್ಕತ್ತಾರೆ, ಕೈ ಎತ್ತಾರೆ, ಅವಾಗ ನೋಡೋಣ. ಅಲ್ಲಿ ಗಂಟ ನಮ್ಗೆ ಯಾರು ವಿನಾದ್ರೆ ನಮ್ಗೇನು. ನಾನು ಈ ವರ್ಷನೇ ನೋಡ್ತಾ ಇರೋದು, 2 ಸೀಸನ್ ಅಷ್ಟೇ ನೋಡ್ತಾ ಇರೋದು ನಾನು. ಏನಕ್ಕಂದ್ರೆ ಸುದೀಪ್ ಅವ್ರ ಬಟ್ಟೆ ಸಕ್ಕದಾಗ ಹಾಕ್ತಾರೆ, ಅವರಿಂದ ನಾವು ಬಟ್ಟೆ ಚೆನ್ನಾಗಿ ಹಾಕೋಣ ಅಂತ ಇನ್ಸ್ಪೈರ್ ಆಗಿದೀವಿ ಅಷ್ಟೇನೆ. ಅವ್ರಿಗೋಸ್ಕರ ನಾನು ನೋಡೋದು. ಕಿಚನ್ ಪಂಚಾಯತಿ ಹೇಗಿರುತ್ತೆ? ಅವ್ರದ್ದು ಬಾರಿ, ಮಾತಾಡಂಗಿಲ್ಲ ಅವ್ರ ಬಗ್ಗೆ. ಹೋದ ವರ್ಷ ಡ್ರೋನ್ ಪ್ರತಾಪ್ಗೆ ಏನಾಗಿತ್ತು, ಒಳ್ಳೆ ನ್ಯಾಯ ಕೊಟ್ಟ. ಡ್ರೋನ್ ಪ್ರತಾಪ್ ಈಗ ಮೇಲೆ ಅವನೇ ಡ್ರೋನ್ ತರ ಮೇಲ್ಗಡೆ ಆಡ್ತಾವನೆ. ಒಬ್ಬನ್ಗೆ ನಾ ಗಂಡ್ಸಿರೋದು, ನಾವು ಗಂಡ್ಸೆ, ಹುಡುಗಿ ಮೇಲ್ಗಡೆ ತೋರಿಸ್ಕೊಂಡು ಹೋಗೋದಲ್ಲ. ಇರೋದೇ ಹಿಂಗೆ ಅಂತೆ, ಇರೋದೇ ಹಿಂಗೆ. ಆಚೆ ಬಂದ್ ಬಾಕಂದ ನೋಡೋಣ ಇಲ್ಲಿಗೆ. ಒಳಗಡೆ ಏನ್ ಮಾಡ್ಬಿಡು, ನಾನು ಹಿಂಗೆ ಇರೋದು, ಹುಟ್ಟಿರೋದು ಬೆಳೆದಿರೋದೆಲ್ಲ ಹಿಂಗೆ ಅಂತ. ಅದೆಲ್ಲ ಏನಿಲ್ಲ, ಮರ್ಯಾದೆ ಕೊಟ್ರೆ ಮರ್ಯಾದೆ ಉಳಿಸ್ಕೊಬೇಕಲ್ಲ, ಅಷ್ಟೇನೆ. ನಮ್ ಬಾಸ್ ಎಲ್ಲ ತಲೆ ಕೆಟ್ರೆ ನಾ ಆಚೆ ಕಡೆನೆ ಕಳ್ಸಿಬಿಡ್ತಾರೆ ಅಷ್ಟೇ. ಆತರ ಬಿಗ್ ಬಾಸ್ ನೋಡ್ಬೇಕಂತಾನೆ ಯಾರಿಗೂ ಅನ್ನಿಸ್ತಾನೆ ಇಲ್ಲ. ವೀಕ್ಲಿ ಒಂದ್ ಜಗಳ 2 ಜಗಳ, ಡೈಲಿ ಒಂದ್ ಜಗಳ ಇದ್ದೇ ಇರುತ್ತೆ. ಅವ್ರ ಹೊಂದಾಣಿಕೆ ಇಲ್ಲ ಅವರಿಗೆ ಅಷ್ಟೇ. ನನ್ಗೆ ಇಷ್ಟಪ್ಪ ಬಿಗ್ ಬಾಸ್ ಅಲ್ಲಿ ಜಗಳ ಇದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ತೆಲುಗಲ್ಲಿ ಅಷ್ಟು ಜಗಳ ಆಡಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ನನಗೆ ಆತರ ಚೆನ್ನಾಗಿರ್ಬೇಕು, ಜಗಳ ಎಲ್ಲ ಬೇಡ, ಆತರ ಇಷ್ಟ. ಚೆನ್ನಾಗಿದ್ರು ಗೇಮ್ ಮಾಡ್ಕೊಂಡು ಗೆಲ್ಬಹುದು, ಜಗಳ ಆಡ್ಕೊಂಡೆ ಗೇಮ್ ಮಾಡಕ್ ಗೆಲ್ಲದ್ ಬೇಕಾಗಿಲ್ಲ. ಹನುಮಂತ ಯಾವ ರೀತಿ ಆಟ ಆಡ್ತಿದ್ದಾರೆ? ಹನುಮಂತು ಚೆನ್ನಾಗೇ ಆಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ. ಅವ್ರ ಆಟ ಆಡ್ತಾರೆ, ಅವ್ರ ಆಟ ಯಾರಿಗೂ ಬಿಟ್ಕೊಡ್ತಾ ಇಲ್ಲ. ಅವ್ರ ಆಟ ಅವ್ರು ಆಡ್ತಾವ್ರೆ. ಆಮೇಲೆ ಎಲ್ಲೂ ಮೋಸ, ಮೈಂಡ್ ಗೇಮು ಆತರ ಅವ್ರ ಏನೇನ್ ಹೇಳ್ತಾರೆ ಮನೆಯೊಳಗಡೆ ಇರೋರು ಆತರ ಏನ್ ಆಡ್ತಾ ಇಲ್ಲ. ಅವ್ರ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗ ಆಡ್ತಾರೆ. ಮೈಂಡ್ ಗೇಮ್ ಮಂಜಣ್ಣ ಆಟ ಆಡ್ತಿದಾರೆ ಅನ್ಸುತ್ತೆ. ಒಂದ್ ಮಾತನ್ನ ಅಂದಿರ್ತಾರೆ, ನಾನು ಅಂದೇ ಇಲ್ಲ ಅಂತಾರೆ. ಆ ಮ್ಯಾಟ್ರನ್ನೇ ಉಲ್ಟಾ ಮಾಡ್ಬಿಡ್ತಾರ ಅವ್ರು. ಒಂಥರ ಸೈಕೋ ಇದ್ದಂಗೆ ಅವ್ರು, ಹೆಂಗ್ ಬೇಕಾದ್ರೆ ಹಂಗ್ ತಿರ್ಕೋತಾರ ಅವ್ರು, ಆತರ ಅವ್ರು. ರಜಿತ್ ಬಂದ್ಮೇಲೆ ಇನ್ನೂ ಇಂಟ್ರೆಸ್ಟ್ ಆಗಿದೆ. ರಜಿತ್ ಬಂದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಏನೂ ಇಷ್ಟ ಇರಲಿಲ್ಲ, ಇವಾಗೂ ಭವ್ಯ ಇಷ್ಟ ಇಲ್ಲ ಅಷ್ಟೇ. ಬಕೆಟ್ ಅಷ್ಟೊಂದಕ್ಕಷ್ಟೇ. ಚೈತ್ರ ಅವರು ಸ್ವಲ್ಪ ಬಕೆಟ್ ಹಿಡಿತಾರೆ. ಗೌತಮಿ ಅವರು ಏನ್ ಬಂದಿತ್ತು ಅವ್ರಿಗೆ ಮುಖವಾಡ ಹಾಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಹಂಗೆ ಆಟ ಆಡ್ತವ್ರೆ. ಮಂಜಣ್ಣ ಕ್ಯಾಪ್ಟನ್ಸಿಯಲ್ಲಿ ಇದ್ದಾಗ ಚೆನ್ನಾಗೇ ಇದ್ರು ಅವ್ರ ಜೊತೆ. ಇವಾಗ ಅವ್ರ ಕ್ಯಾಪ್ಟನ್ ಆದಾಗ ಅವ್ರಿಗೆ ಬಕೆಟ್ ಅವ್ರವ್ರಿಗೆ ಇಕ್ಬಿಟ್ರು ಸರಿಯಾಗಿ 3 ನಾಮನ. ನೋಡ್ಬೇಕು, ಯೂಸ್ ಆಗುತ್ತೆ. ಜನರು ಹೆಂಗೆ ಯಾರ್ಯಾರು ಹೆಂಗೆ ಇರ್ತಾರೆ ಅಂತ ಯಾರಿಗೂ ನೋಡಿದ್ರೆ ಓ ಇವ್ರು ಹಂಗಿದ್ದಾರೆ ಅಂತ ಗೊತ್ತಾಗುತ್ತೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ರಿಯಾಲಿಟಿ ಶೋನ ಬಗ್ಗೆ ಇದಾಗಿತ್ತು ಜನರ ಅಭಿಪ್ರಾಯ. ಮತ್ತಷ್ಟು ಸುದ್ದಿ ಸಮಾಚಾರ ಮನರಂಜನೆಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.